ಥ್ಯಾಂಕ್ ಯು. ಸುಮಾರು ಜನ ಬಂದಿದ್ದಾರೆ, ತುಂಬಾ ಮೀಡಿಯಾ ಇದೆ, ಜೊತೆಗೆ ನಮ್ದೊಂದು ಫೇಸ್ಬುಕ್ ಮೀಡಿಯಾ ಇರಲಿ ಅಂತ ಚೆನ್ನಾಗಿದೆ. ಇರಿ ಮೀಡಿಯಾದವ್ರನ್ನೇ ಕೇಳ್ಬಿಡೋಣ, ಫಾರ್ ದ ಫಸ್ಟ್ ಟೈಮ್ ಏನ್ ಅನಿಸ್ತಾ ಇದೆ ಅಂತ. ನೋಡಿ, ಯಾವಾಗ್ಲೂ ಆಡಿಯನ್ಸ್ ಹೇಳ್ತಿದ್ರು ಮೀಡಿಯಾದವ್ರೆ ಸಖತ್ತಾಗಿದೆ ಅಂತ ಹೇಳ್ತಾ ಇದಾರೆ. ಪ್ಲೀಸ್ ಕ್ಯಾಂಗ್ರೂ ಸಿನಿಮಾ ರಿಲೀಸ್ ಆಗಿದೆ, ಪ್ಲೀಸ್ ಎಲ್ಲರೂ ಬಂದ್ಬಿಟ್ಟು ನೋಡಿ ಥಿಯೇಟರ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಪ್ತಮಿತ್ರ ಪಿಕ್ಚರ್ ಇದ್ದಂಗಿದೆ ಅಂತೆ. ಓಕೆ, ಥ್ಯಾಂಕ್ ಯು. ಓಕೆ, ಬರ್ತೀನಿ ನಾನು. ಥ್ಯಾಂಕ್ ಯು. ಎಲ್ಲರೂ ಆಶೀರ್ವಾದ. ಥ್ಯಾಂಕ್ ಯು. ಮುಖ್ಯವಾಗಿ ನಾನು ನಮ್ಮ ನಿರ್ದೇಶಕರು ಕಿಶೋರ್ ಮೇಘಲಮನೆ ಅವರಿಗೆ ಈ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಈ ಪಾತ್ರನ ಹೀಗೆ ಬರೆದು ಮತ್ತೆ ಇಡೀ ಸಿನಿಮಾ ಈ ಥರ ಬರಬೇಕು ಅಂತ ಅವರು ಕನ್ಸು ಕಟ್ಟಿದ್ರು. ಅದ್ರ ಜೊತೆಗೆ ನಮ್ಮ DOP ಉದಯ್ ಲೀಲಾ ಸರ್, ಆಮೇಲೆ ಸಾಧು ಸರ್ ಮ್ಯೂಸಿಕ್ ಸುಮಾರು ವರ್ಷಗಳ ನಂತರ ಬಂದಿರೋದು. ಡೆಡ್ಲಿ ಸೋಮ ಆದಮೇಲೆ ಆದಿತ್ಯ ಅವರು ಮತ್ತು ಸಾಧು ಸರ್ ಕಾಂಬಿನೇಷನ್ ಇದು ಕ್ಯಾಂಗರೂ ಸಿನಿಮಾ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಪ್ಲೀಸ್ ಬೇಗ ಒಂದು ಸಿನಿಮಾ ನೋಡಿ. ಈ ಒಂದು ಪ್ರಯತ್ನ ಗೆದ್ರೆ ನಮಗೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ಲೀಸ್ ಮೀಡಿಯಾದವ್ರು ಎಲ್ರಿಗೂ ನನ್ನ ರಿಕ್ವೆಸ್ಟ್, ಇಷ್ಟ ಆಯಿತು ಅಂದರೆ ಜಾಸ್ತಿ ಪಾಸಿಟಿವ್ ಆಗಿ ಇದನ್ನು ಪ್ರಮೋಟ್ ಮಾಡಿ. ನಿಜವಾಗ್ಲೂ ನಮ್ಮೆಲ್ರಿಗೂ ಅಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾಕ್ಕೆ ಬೆಂಬಲ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮೇಡಮ್, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿರುವಂಥ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾದಲ್ಲಿ ನಾವು ಒಂದು ಪಾತ್ರ. ಸೊ ಚಿಕ್ಕಮಂಗ್ಳೂರಿಗೆ ಬೇರೆ ಕೇಸ್ಗೋಸ್ಕರ ಹೋಗ್ತಾನೆ, ಅಲ್ಲಿ ಬೇರೆ ಕೇಸ್ ಓಪನ್ ಆಗುತ್ತೆ. ಸೊ ಅದು ಒಂದು ನಾನು ಮಾಡಿರುವಂಥ ಒಂದು ನನ್ನ ಇಷ್ಟು ಸಿನಿಮಾಗಳಲ್ಲಿ ಮಾಡಿರೋಂಥ ಒಂದು ಅದ್ಭುತವಾದ ಪಾತ್ರ. ಮೇಡಮ್, ನನಗೆ ನಿಜವಾಗ್ಲೂ ಹೇಳ್ತೀನಿ, ಸಕ್ಸಸ್ಸು ಫೇಲ್ಯೂರ್ ಬಗ್ಗೆ ನಾವು ಯೋಚನೆ ಮಾಡೋ ವ್ಯಕ್ತಿ ಅಲ್ಲವೇ. ಇವತ್ತು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದನ್ನು ಇವತ್ತು ಜನಕ್ಕೆ ನಾವು ಅದನ್ನು ಕೊಡುಗೆಯಾಗಿ ನೀಡಿದ್ದೀವಿ. ಇವಾಗ ಅವರು ಜನ ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ಭಾಳ ನನಗೆ ಇವತ್ತು ಸಿಕ್ಕಿದ್ದ ಭಾಳ ದೊಡ್ಡ ಕಾಂಪ್ಲಿಮೆಂಟ್ ಏನಂದರೆ, ನಾನು ತ್ರಿವೇಣಿ ಥಿಯೇಟರ್ ಎಂಟರ್ ಆಗಿದ ತಕ್ಷಣ ಕೆಲವು ಪ್ರೇಕ್ಷಕರು ಆಪ್ತಮಿತ್ರ ಇದ್ದಂಗಿದೆ ಸರ್ ಸಿನಿಮಾ. ಎಲ್ಲೋ ಒಂದು ಕಡೆ ನಮಗೆ ಅದು ಭಾಳ ದೊಡ್ಡ ಒಂದು ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತು, ಆಪ್ತಮಿತ್ರ 1 ವರ್ಷ ಓಡಿದಂಥ ಸಿನಿಮಾ. ಯಾಕೆಂದರೆ ಆಪ್ತಮಿತ್ರ 1 ವರ್ಷ ಓಡಿದಂಥ ಸಿನಿಮಾ ನಮ್ಮೆಲ್ಲರಿಗೂ ಗೊತ್ತು. ಸೊ ಬಹುಶಃ ಎಲ್ಲೋ ಈ ಸಿನಿಮಾನು 1 ವರ್ಷ ಓಡುತ್ತೆ ಅಂತ ನಮಗೆ ಆಸೆ. ನೋಡೋಣ, ಅದು ಜನರ ಕೈಲಿದೆ. ಹೌದು, ಲಾಸ್ಟ್ ಮಾಡಿದ ಎದೆಗಾರಿಕೆ ಆದಮೇಲೆ ಮತ್ತೆ ಕ್ಯಾಂಗರೂ ಆದಮೇಲೆ ಮತ್ತೆ ಇನ್ನೆರಡು ಸಿನಿಮಾ ಅವರೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಆಗುತ್ತೆ ಮೇಡಮ್. ಈಗ ನಾನು ಅದನ್ನು ಹೇಳ್ಬಿಟ್ರೆ ಕತೆ ಹೇಳ್ಬೇಕಾಗ್ತದೆ. ಥ್ಯಾಂಕ್ ಯು.